ನಿನ್ನೆ ಪ್ರೀತಿಸುವೆ ಭಾಗ 111. ಮದುವೆ ಮನೆಯಲ್ಲಿ ಸಂಭ್ರಮ ಸಡಗರ, ಸಂತೋಷದ ವಾತಾವರಣ. ತನ್ಮಯ್ ಮತ್ತು ರೆಡ್ಡಿ ತುಂಬಾನೇ ಖುಷಿಯಾಗಿದ್ದರು. ಶಾಲಿನಿಯವರು ಮತ್ತು ಲಲಿತಮ್ಮರವರು ಚಿನ್ಮಯನ ಪರಿಸ್ಥಿತಿಯನ್ನು ನೋಡಿ ಮರುಕುಗೊಂಡರು. ಲಲಿತಮ್ಮರವರಿಗೆ ಅವರ ಮೊಮ್ಮಗನ ಪರಿಸ್ಥಿತಿಯನ್ನು ನೋಡಲಾಗದೆ ಅವನ ಹತ್ತಿರ ಬಂದು, ಇಷ್ಟೆಲ್ಲ ನೋವು ತಡೆದುಕೊಂಡು ಹೇಗೋ ಇದೆಯಾ ಅಜ್ಜಿ? ಇದೆಲ್ಲ ನನಗೆ ಅಭ್ಯಾಸವಾಗಿದೆ, ಇದೇನು ಹೊಸತಲ್ಲ ಅಲ್ವಾ? ಮೊದಲಿನಿಂದಲೂ ಇದೇ ತಾನೇ ನಡೀತಾ ಇರೋದು. ಮೊದಲಿನ ವಿಷಯ ಎಲ್ಲ ಬೇರೆ ಕಣೋ, ಈಗಿನ ವಿಷಯ ಬೇರೆ. ಈಗ ನಿನ್ನ ಹೆಂಡ್ತಿನ ನಿನ್ನ ತಮ್ಮ ಮದುವೆ ಹಾಕಕ್ಕೆ ಹೊರಟಿದ್ದಾನೆ. ಯಾಕೆ ನಿನ್ನ ಹೆಂಡ್ತಿನ ಅವನಿಗೆ ಬಿಟ್ಕೊಟ್ಟೆ? ಅಜ್ಜಿ, ಈ ಮದುವೆ ನಡೀದ್ರೇನೆ ಎಲ್ಲರೂ ಚೆನ್ನಾಗಿರಕ್ಕೆ ಸಾಧ್ಯ. ಏನಾಗುತ್ತೋ ಆಗ್ಲೇ ಬಿಡಿ. ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನನ್ನ ಕಣ್ಣಿಂದ ನೋಡಕ್ಕಾಗ್ತಾ ಇಲ್ಲ ಕಣೋ. ಈಗಲೂ ಕಾಲ ಮಿಂಚಿಲ್ಲ, ಈ ಮದುವೆ ನಡೆಯಕ್ಕೆ ಬಿಡಬೇಡ. ಅಜ್ಜಿ, ನಿಮ್ಮ ಮಗ ಏನು ಅಂತ ನಿಮ್ಗೆ ಗೊತ್ತಲ್ವಾ? ಈ ಮದುವೆ ನಡೆದಿಲ್ಲ ಅಂದ್ರೆ ಈ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರ ನಡೆದು ಹೋಗುತ್ತೆ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಹೇಗೋ ಇರ್ತೀನಿ. ಈ ಮನೆ ನೆಮ್ಮದಿ ಹಾಳಾಗಬಾರ್ದು ಅಂದ್ರೆ ನೀವು ಈ ಮದುವೆನ ತಡೆಯಕ್ಕೆ ಹೋಗ್ಬೇಡಿ. ಮದುವೆ ಅರೇಂಜ್ಮೆಂಟ್ ಮಾಡೋದು ತುಂಬಾ ಇದೆ. ನಾನು ನಿಮ್ಮ ಜೊತೆ ಮಾತಾಡಿದ್ರೆ ಡ್ಯಾಡಿ ಏನಾದರೂ ನೋಡಿದ್ರೆ ಇಬ್ರು ಬಯಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ನೀವು ಹೋಗಿ ರೆಸ್ಟ್ ಮಾಡಿ ಅಜ್ಜಿ, ನಾನು ಇಲ್ಲಿನ ಕೆಲಸ ನೋಡ್ಕೊಳ್ತೀನಿ ಅಂತ ಹೇಳಿ ಕೆಲಸ ಮಾಡಲು ಹೋದನು. ಅವನು ಹೋಗುವುದನ್ನೇ ನೋಡ್ತಿದ್ದ ಅಜ್ಜಿ, ಏನು ಹುಡುಗನೇ ಏನೋ, ತನ್ನ ಖುಷಿ ಬಿಟ್ಟು ಇನ್ನೊಬ್ಬರ ಖುಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟು ಒಳ್ಳೆ ಹುಡುಗನಿಗೆ ಆ ದೇವ್ರು ಯಾಕೆ ಕಷ್ಟ ಕೊಡ್ತಾ ಇದ್ದಾನೆ ಏನೋ ಅಂತ ಗೊಣಗಿಕೊಳ್ಳುತ್ತಾ ತನ್ನ ರೂಮ್ ಒಳಗೆ ಹೋದರು. ಸ್ಯಾಮ್ ಚಿನ್ಮಯನ ಹತ್ತಿರ ಮಾತನಾಡಲು ತುಂಬಾನೇ ಪ್ರಯತ್ನ ಪಡುತ್ತಿದ್ದನು. ಆದರೆ ಅವನ ಜೊತೆ ಮಾತನಾಡಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಸ್ಯಾಮ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾರಾದರೂ ಒಬ್ಬರು ಬಂದು ಚಿನ್ಮಯನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಸ್ಯಾಮ್ ಹತಾಶನಾಗಿ ಬಿಡುತ್ತಿದ್ದನು. ಮನೆಯಲ್ಲಿ ಹೂವಿನ ಅಲಂಕಾರ ಮಾಡುತ್ತಿದ್ದಾಗ ಸ್ಯಾಮ್ ಅಲ್ಲಿಗೆ ಬಂದು ಚಿನ್ಮಯನ ಜೊತೆ ಮಾತನಾಡತೊಡಗಿದನು. ಬ್ರೋ, ನಿನ್ನೆಯಿಂದ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ತಾನೆ ಇಲ್ಲ. ಸ್ಯಾಮ್, ನಿನ್ಗೇನು ಗೊತ್ತಲ್ವಾ, ಮದುವೆ ಮನೆ ಅಂದ್ರೆ ತುಂಬಾನೇ ಕೆಲಸ ಇರುತ್ತೆ, ಒಂಚೂರು ಪುರ್ಸೋತ್ ಅನ್ನೋದೇ ಇಲ್ಲ. ಈಗ ಹೇಳಿ, ಏನ್ ಮಾತಾಡಕ್ಕಿದೆ? ಬ್ರೋ, ನನಗೆ ತನ್ಮಯನ ಬಗ್ಗೆ ಮಾತಾಡಕ್ಕಿದೆ. ಅವನ ಬಗ್ಗೆನಾ? ಹೇಳು ಸ್ಯಾಮ್, ಏನ್ ಮಾತಾಡಬೇಕು? ಸ್ಯಾಮ್ ಇನ್ನೇನು ತನ್ಮಯನ ಬಗ್ಗೆ ಹೇಳಬೇಕು ಅಷ್ಟರಲ್ಲಿ ರೆಡ್ಡಿ ಅವರು ಅಲ್ಲಿಗೆ ಬಂದು, ಸ್ಯಾಮ್, ನೀನು ಇಲ್ಲೇನು ಮಾಡ್ತಾ ಇದೆಯಾ? ನಾನು ನಿನಗೆ ನಿನ್ನೇನೆ ಹೇಳಿದ್ದೆ ತನ್ಮಯನ ಜೊತೆಗಿರೋ ಅಂತ. ನೀನು ನೋಡಿದ್ರೆ ಇಲ್ಲಿದೆಯಾ? ಹೋಗು, ತನ್ಮಯನ ಹತ್ರ ಹೋಗು. ಮದುವೆ ಗಂಡನ ರೆಡಿ ಮಾಡೋಕ್ಕೆ ಯಾರಾದ್ರೂ ಬೇಕಲ್ವಾ? ನೀನು ಈಗಲೇ ಅವನ ಹತ್ರ ಹೋಗಿ ಅವನನ್ನು ರೆಡಿ ಮಾಡು. ಅಂಕಲ್, ನಾನು ಸ್ವಲ್ಪ ಬ್ರೋ ಹತ್ರ ಮಾತಾಡೋಕ್ಕಿದೆ, ಮಾತಾಡ್ಬಿಟ್ಟು ಆಮೇಲೆ ಬರ್ತೀನಿ. ಅದೆಲ್ಲ ಏನು ಬೇಡ, ಮಾತಾಡೋದಿದ್ರೆ ಆಮೇಲೆ ಮಾತಾಡು, ಅವನು ಎಲ್ಲೂ ಹೋಗಲ್ಲ. ಈಗ ನನ್ನ ಮಗನನ್ನು ರೆಡಿ ಮಾಡೋದಕ್ಕಿಂತ ಮುಖ್ಯವಾದ ಕೆಲಸ ಯಾವುದೂ ಇಲ್ಲ. ನೀನು ಹೋಗು ಅಂದರೆ ಹೋಗಬೇಕು ಅಂತ ಅವರು ಹೇಳಿದಾಗ ಸ್ಯಾಮ್ ವಿಧಿ ಇಲ್ಲದೆ ಅಲ್ಲಿಂದ ತನ್ಮಯನ ರೂಮಿಗೆ ಹೋಗತೊಡಗಿದನು. ಚಿನ್ಮಯ್ ಕೂಡ ತನ್ನ ಕೆಲಸದಲ್ಲಿ ತೊಡಗಿದನು. ಛೇ, ಈ ಅಂಕಲ್ ಇವಾಗಲೇ ಬರಬೇಕಾ? ಬ್ರೋಗೆ ಎಲ್ಲ ವಿಷಯ ಹೇಳಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಆದರೆ ಈ ಅಂಕಲ್ ಬಂದು ಅದನ್ನೆಲ್ಲ ಹಾಳು ಮಾಡಿಬಿಟ್ರು. ಹೇಗೆ ನಾನು ಈ ಮದುವೆ ನಿಲ್ಲಿಸ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ಈ ಮದುವೆ ಏನಾದರೂ ನಡೆದ್ರೆ ಖಂಡಿತ ನನ್ನನ್ನು ನಾನು ಕ್ಷಮಿಸಲ್ಲ. ಈ ಮದುವೆ ನಿಲ್ಸಲು ಕೊನೆ ತನಕ ಟ್ರೈ ಮಾಡ್ತೀನಿ, ಏನಾಗುತ್ತೋ ಆಗಲಿ. ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ, ಮಿಕ್ಕಿದ ದೇವರಿಗೆ ಬಿಟ್ಟಿದ್ದು ಅಂತ ಅಂದುಕೊಳ್ಳುತ್ತಾ ತನ್ಮಯನ ರೂಮ್ಗೆ ಹೋದನು. ಅವನನ್ನು ನೋಡಿದ ತನ್ಮಯ್, ಸ್ಯಾಮ್, ಎಲ್ಲೇ ಹೋಗಿದ್ದೆ ನೀನು? ನಾನು ಅವಾಗ್ಲಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬೇಗ ನನಗೆ ರೆಡಿ ಮಾಡಿ ಸ್ಯಾಮ್. ಸರಿ ಡೂಡ್ ಅಂತ ಹೇಳಿ ಅವನು ಒಲ್ಲದ ಮನಸ್ಸಿನಿಂದ ಅವನಿಗೆ ರೆಡಿ ಮಾಡಿಸತೊಡಗಿದನು. ಇತ್ತ ರೂಮಲ್ಲಿ ಇಕ್ಷಳಿಗೆ ಮದುವೆ ಸೀರೆಯನ್ನು ತಂದು ಕೊಡಲಾಯಿತು. ಆ ಸೀರೆಯನ್ನು ನೋಡಿದ ಅವಳು ಅದನ್ನು ಅಲ್ಲೇ ಬಿಟ್ಟು ಕಬೋರ್ಡ್ ಹತ್ತಿರ ಹೋಗಿ ಕಬೋರ್ಡಲ್ಲಿದ್ದ ಸೀರೆಗಾಗಿ ತಡಕಾಡಿದಳು. ಕೊನೆಗೂ ಅವಳು ಹುಡುಕುತ್ತಿದ್ದ ಸೀರೆ ಸಿಕ್ಕಿ ಅದನ್ನು ತೆಗೆದು ಉಟ್ಟುಕೊಳ್ಳಲು ಹೋದಳು. ಚಿನ್ಮಯ್ ಮೊದಲ ಬಾರಿ ಕೊಡಿಸಿದ್ದ ಕಡು ನೇರಳ ಬಣ್ಣದ ಸೀರೆ ಅವಳಿಗೆ ತುಂಬಾ ಇಷ್ಟವಾಗಿತ್ತು. ಈಗ ಅದೇ ಸೀರೆಯನ್ನು ಉಟ್ಟುಕೊಳ್ಳಲು ಹೋದಳು. ಅವಳು ಎಷ್ಟೇ ಪ್ರಯತ್ನಿಸಿದರೂ ಅವಳಿಗೆ ಸೀರೆ ಉಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ.
ಆಗ ಅಲ್ಲಿಗೆ ತನ್ನ ಬಟ್ಟೆ ತೆಗೆದುಕೊಳ್ಳಲು ಬಂದ ಚಿನ್ಮಯ್ ಅವಳನ್ನು ನೋಡಿದನು. ಚಿನ್ಮಯ್ ಬಂದು ಸೀರೆ ಉಡಿಸುತ್ತಾನೆ ಅಂತ ಅವಳು ಸಂತೋಷಗೊಂಡಳು. ಆದ್ರೆ ಅವಳ ಲೆಕ್ಕಾಚಾರ ಉಲ್ಟಾಗಿತ್ತು. ಚಿನ್ಮಯ್ ತನ್ನ ಡ್ರೆಸ್ ತೆಗೆದುಕೊಂಡು ಹೊರಡಲು ಅನುವಾದನು. ಇದನ್ನು ನೋಡಿ ಕೋಪ ಮಾಡಿಕೊಂಡ ಇಕ್ಷಾ ಅವನನ್ನು ನಿಲ್ಲಿಸಿ ಅವನ ಕೈ ಹಿಡಿದು, ನಾನು ಸೀರೆ ಉಡಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಅದು ನಿಮ್ಗೆ ಕಾಣಿಸ್ತಾ ಇಲ್ವಾ? ಬಿಡು ಕೈನ, ಮಮ್ಮಗೆ ಹೇಳಿ ಅವ್ರು ನಿಲ್ಕೆ ಕಳಿಸ್ತೀನಿ. ಏನು ಬೇಕಾಗಿಲ್ಲ, ನನಗೆ ಸೀರೆ ನೀನೇ ಉಡಿಸ್ಬೇಕು. ಏನಿದು ಡ್ರಾಮಾ ಇಕ್ಷಾ? ಇವತ್ತು ನಿನ್ನ ಮದುವೆ ಇಟ್ಕೊಂಡು ಪರಪುರುಷನ ಹತ್ರ ಸೀರೆ ಉಡಿಸಕ್ಕೆ ಹೇಳ್ತಾ ಇದೆಯಾ? ನಾನು ಮತ್ತು ನೀನು ಸೇರ್ಬೇಕಾದ್ರೆ ಈ ಪರಪುರುಷ ಅನ್ನೋ ಜ್ಞಾನ ಇದ್ದಿಲ್ವಾ? ಸುಮ್ಮನೆ ನಾಟಕ ಮಾಡಿದೆ ನನಗೆ ಸೀರೆ ಉಡಿಸು, ಇಲ್ಲ ಅಂದ್ರೆ ನಾನು ಇಲ್ಲಿಂದ ಕದಲೋದೇ ಇಲ್ಲ. ಏನಿದು ಹುಚ್ಚಾಟ ಇಕ್ಷಾ? ನನ್ನ ತಲೆ ತಿನ್ಬೇಡ, ನನ್ನ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳಿ ಅವಳನ್ನು ಪಕ್ಕಕ್ಕೆ ಸರಿಸಿ ಹೋಗಲು ಅನುವಾದನು. ಆಗ ಹಿಂದುಗಡೆಯಿಂದ ಇಕ್ಷಾ ಅವನನ್ನು ತಬ್ಬಿಕೊಂಡು, ಪ್ಲೀಸ್ ನನಗೆ ನೀನೇ ಸೀರೆ ಉಡಿಸು, ಇವತ್ತೇ ಕೊನೆ, ಮತ್ತೆ ಯಾವತ್ತೂ ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ, ನನ್ನ ಕೊನೆ ಆಸೆ ನೆರವೇರಿಸು ಅಂತ ಅವಳು ಹೇಳಿದಾಗ ಮರುಕುಕೊಂಡ ಅವನು ಮರು ಮಾತನಾಡಿದ ಅವಳಿಗೆ ಸೀರೆ ಉಡಿಸಲು ಸೀರೆಯನ್ನು ಎತ್ತಿಕೊಂಡನು. ಸೀರೆ ನೋಡಿದ ಅವನು, ಇದೇನು ಈ ಸೀರೆ ಉಡ್ತಾ ಇದೆಯಾ? ಮದುವೆಗೆ ಅಂತ ಬೇರೆ ಸೀರೆ ತಂದಿದ್ದಾರಲ್ವ, ಅದೇ ಎಲ್ಲಿ? ಅದು ನನಗೆ ಬೇಡ, ನನಗೆ ಇದೇ ಸೀರೆ ಬೇಕು, ನೀನು ಕೊಟ್ಟ ಸೀರೆ ನಾನು ಉಟ್ಕೊಳ್ಳೋದು. ಇವತ್ತಿನ ಮದುವೆ ದಿನ ಹಳೆ ಸೀರೆ ಉಡಬಾರ್ದು, ಮದುವೆಗೆ ತಂದರೆ ಸೀರೆ ನೋಡು, ಅದನ್ನೇ ಉಡಿಸ್ತೀನಿ. ನನಗೆ ಆ ಸೀರೆ ಬೇಡ ಅಂದರೆ ಬೇಡ, ನಿನ್ನ ಜೊತೆ ಬಾಳುವ ಅದೃಷ್ಟ ಅಂತೂ ನನಗಿಲ್ಲ, ಕೊನೆ ಪಕ್ಷ ಈ ಸೀರೆನಾದ್ರೂ ಉಟ್ಕೋತೀನಿ, ಬೇಡ ಅನ್ಬೇಡ ಪ್ಲೀಸ್ ಅಂತ ಅವಳು ಹೇಳಿದಾಗ ಅವನು ಅವಳ ಮಾತಿಗೆ ಕರಗಿ ಅವನು ಕೊಡಿಸಿದ ನೇರಳೆ ಬಣ್ಣದ ಸೀರೆಯನ್ನು ಉಡಿಸತೊಡಗಿದನು. ಅವಳು ಅವನನ್ನೇ ನೋಡತೊಡಗಿದಳು. ಯಾವುದೇ ಕಲ್ಮಶವಿಲ್ಲದೆ ಮುಕ್ತನಂತೆ ಅವಳಿಗೆ ಸೀರೆಯನ್ನು ಉಡಿಸತೊಡಗಿದನು. ದೇವ್ರೆ, ಇಷ್ಟವಿಲ್ಲದ ಮದುವೆಯನ್ನು ನೆರವೇರಿಸಬೇಡ, ನನಗೆ ಇವನೇ ಬೇಕು, ಇವನ ಜೊತೆಗೇನೆ ನನ್ನ ಮದುವೆಯನ್ನು ಮಾಡಿಸ್ಬಿಡು. ನನಗೆ ಆಸೆ ಅಂತಸ್ತು ಏನು ಬೇಡ, ಇವನೊಬ್ಬ ನನ್ನ ಜೊತೆಗೆ ಇದ್ರೆ ಸಾಕು. ಪ್ಲೀಸ್ ಗಾಡ್, ನಾನು ಒಂದೇ ಒಂದು ಕೋರಿಕೆಯನ್ನು ನೆರವೇರಿಸು. ಇನ್ಮೇಲೆ ನಾನು ನಿನ್ನ ಹತ್ರ ಏನು ಕೇಳಲ್ಲ, ಇದು ಒಂದ್ಸಲ ನನ್ನ ಕೋರಿಕೆ ನೆರವೇರಿಸು ಪ್ಲೀಸ್ ಗಾಡ್ ಅಂತ ಮನಸ್ಸಿನಲ್ಲಿ ದೇವರ ಮೊರೆ ಹೋದಳು. ಇನ್ನೇನು ಅವನು ಸೀರೆ ಸೆರಗನ್ನು ಹಾಕಬೇಕು, ಅದಕ್ಕೋಸ್ಕರ ಎದ್ದು ನಿಂತುಕೊಂಡನು. ಸೀರೆ ಸೆರಗು ಹಾಕುತ್ತಿದ್ದಾಗ ಅವನು ಅವಳ ತೀರ ಸಮೀಪದಲ್ಲಿದ್ದನು. ಆಗ ಅವಳ ಎದೆ ಬಡಿತ ಜೋರಾಗತೊಡಗಿತು. ಅವನ ಎದೆ ಬಡಿತ ಕೂಡ ಜೋರಾಗತೊಡಗಿತು. ಅವನು ಅವಳನ್ನೊಮ್ಮೆ ನೋಡತೊಡಗಿದನು. ಅವಳು ಅವನನ್ನೇ ನೋಡುತ್ತಿದ್ದುದನ್ನು ಗಮನಿಸಿ ಕಸಿಮಿಸಿಕೊಂಡ ಅವನು ಬೇಗನೆ ಅವಳಿಗೆ ಸೀರೆ ಉಡಿಸಿ ಅಲ್ಲಿಂದ ಹೋಗಲು ರೆಡಿಯಾದನು. ಆಗ ಅವಳು ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾ, ಇನ್ನೂ ಕಾಲ ಮಿಂಚಿಲ್ಲ, ಈ ಮದುವೆ ನಿಲ್ಲಿಸ್ಬಿಡು, ನನಗೆ ಪ್ರಾಣ ಹೋಗೋ ಥರ ಹಿಂಸೆ ಆಗ್ತಾ ಇದೆ, ನನಗೆ ಅವನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಪ್ಲೀಸ್ ಈ ಮದುವೆ ನಿಲ್ಲಿಸ್ಬಿಡು ಅಂತ ಕೂಗರೆದಳು. ಅವಳು ಅಳುವುದನ್ನು ನೋಡೋಕ್ಕಾಗದ ಅವನು ಅವಳಿಗೆ ಸಮಾಧಾನ ಕೂಡ ಮಾಡದೆ ಅಲ್ಲಿಂದ ಹೊರಟು ಹೋದನು. ಅವನ ಈ ರೀತಿಯ ಬಿಹೇವಿಯರ್ ನೋಡಿ ಅವಳಿಗೆ ಇನ್ನಷ್ಟು ನೋವಾಗಿ ಮತ್ತೆ ಅಳತೊಡಗಿದಳು. ಅದೆಷ್ಟು ಹೊತ್ತು ಅಳುತ್ತಿದ್ದಳು ಅವಳಿಗೇನೆ ಗೊತ್ತಾಗಲಿಲ್ಲ. ನಂತರ ರೆಡಿಯಾಗಿ ಕುಳಿತುಕೊಂಡಳು. ಅವಳನ್ನು ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗಲು ಶಾಲಿನಿಯವರು ಬಂದರು. ಅವಳು ಅಳುತ್ತಿರುವುದು ಅವರ ಗಮನಕ್ಕೆ ಬಂದು, ಇಷ್ಟ ಇಲ್ಲ ಅಂದ್ರೆ ಯಾಕೆ ಮದುವೆ ಮಾಡ್ಕೊಳ್ತಾ ಇದೆಯಾ? ನಿಮ್ಮ ಮಗ ಕೇಳಬೇಕಲ್ವತ್ತೆ, ಬೇಡ ಅಂದ್ರೂ ಕೂಡ ಕೇಳದೆ ಮದುವೆ ಮಾಡಿಸ್ತಾ ಇದ್ದಾರೆ. ನನಗೆ ಈ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅತ್ತೆ, ನೀವಾದ್ರೂ ಈ ಮದುವೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಅವರ ಕೈ ಹಿಡಿದು ಮತ್ತೆ ಅಳತೊಡಗಿದಳು. ಶಾಲಿನಿಯವರಿಗೆ ಅವಳ ಪರಿಸ್ಥಿತಿ ನೋಡಿ ತುಂಬಾನೇ ನೋವಾಯಿತು. ಆದರೆ ಅವರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದರು. ನಾನು ಅವನಿಗೆ ಹೇಳುವಷ್ಟು ಹೇಳಿದ್ದೀನಮ್ಮ, ಆದ್ರೆ ಅವನು ಕೇಳೋ ಪರಿಸ್ಥಿತಿ ಅಲ್ಲ. ನೀನು ಈ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನಿನ್ನ ಮನೆಯವರಿಗೇನೆ ತೊಂದರೆ. ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಆ ದೇವರೊಬ್ಬನೇ ಈ ಮದುವೆ ನಿಲ್ಲಿಸಕ್ಕೆ ಸಾಧ್ಯ. ನಾನಾಗಲಿ ನೀನಾಗಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನೀಗ ಕಣ್ಣೀರನ್ನು ಒರೆಸಿ ಮಂಟಪಕ್ಕೆ ಬಾ ಅಮ್ಮ, ಪುರೋಹಿತರು ಕರೀತಾ ಇದ್ದಾರೆ
ಅಂತ ಹೇಳಿ ಅವರೇ ಖುದ್ದಾಗಿ ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ಮಂಟಪಕ್ಕೆ ಕರೆದುಕೊಂಡು ಹೋಗತೊಡಗಿದರು. ಅವಳು ಮಂಟಪಕ್ಕೆ ಬರುತ್ತಿದ್ದಂತೆ ಅವಳನ್ನು ನೋಡಿದ ಚಿನ್ಮಯನ ಎದೆ ಬಡಿತ ಜೋರಾಗತೊಡಗಿತು. ಆಕಾಶದಿಂದ ಧರೆಗಿಳಿದು ಬಂದ ಅಪ್ಸರಿಯಂತೆ ಕಾಣುತ್ತಿದ್ದಳು. ಹೋಗುತ್ತಿದ್ದವಳು ಒಂದು ಸಲ ಅವನ ಕಡೆ ನೋಡಿ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿ ಮುಂದೆ ಹೋಗತೊಡಗಿದಳು. ಅವಳು ನೋಡಿದ ನೋಟದಲ್ಲಿ ನೂರಾರು ನೋವುಗಳಿದ್ದವು. ಇದನ್ನು ನೋಡಿಯೂ ನೋಡದಂತೆ ಮಾಡಿದ ಚಿನ್ಮಯ ಹಾಗೇ ನಿಂತುಕೊಂಡಿದ್ದನು. ಹಸೆ ಮನೆಯಲ್ಲಿ ಕೂತಿದ್ದ ತನ್ಮಯನ ಖುಷಿಗಂತೂ ಪಾರವೇ ಇರಲಿಲ್ಲ. ಸ್ಯಾಮ್ ಒಂದು ಕ್ಷಣ ತನ್ಮಯನನ್ನು ಬಿಟ್ಟು ಹೋಗದಂತೆ ರೆಡ್ಡಿ ಅವರು ಅವನಿಗೆ ತಿಳಿಸಿದ್ದರು. ಈ ಕಾರಣದಿಂದ ಸ್ಯಾಮ್ ತನ್ಮಯನ ಜೊತೆಯಲ್ಲಿ ಇರಬೇಕಾಯಿತು. ಇಕ್ಷಾಳ ಲೈಫ್ ಹಾಳಾಗುತ್ತದೆ ಎಂದು ಅವನು ಮಾರುಕ ಪಡತೊಡಗಿದನು. ಪುರೋಹಿತರು ಮದುವೆ ಶಾಸ್ತ್ರವನ್ನು ಮಾಡತೊಡಗಿದರು. ಅಷ್ಟರಲ್ಲಿ ಮದುವೆ ಮನೆಗೆ ಎಂಟ್ರಿಯಾದ ಪೊಲೀಸರನ್ನು ನೋಡಿ ಎಲ್ಲರೂ ದಂಗಾದರು. ಪೊಲೀಸರನ್ನು ನೋಡಿ ಕೋಪಗೊಂಡ ರೆಡ್ಡಿ ಅವರ ಹತ್ತಿರ ಬಂದು, ಏ ಇನ್ಸ್ಪೆಕ್ಟರ್, ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ಇಲ್ಲಿ ಕಾಲಿಡಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಅವರು ಹೇಳಬೇಕಾದರೆ ನಾನು ಅಂತ ಹೇಳಿ ರಾಘವ್ ಅವರು ಅಲ್ಲಿಗೆ ಬರತೊಡಗಿದರು. ರಾಘವ್ ಅವರನ್ನು ಆ ಗೆಟ್ಟಪಲ್ಲಿ ನೋಡಿದ ರೆಡ್ಡಿಗೆ ಶಾಕ್ ಆಗಿ, ನೀನು ಎಷ್ಟು ಚೆನ್ನಾಗಿ ಆಗೋಕೆ ಹೇಗೆ ಸಾಧ್ಯ? ಮೆಂಟಲ್ ಆಗಿದೆ, ನೀನು ಇಷ್ಟು ಬೇಗ ಸರಿ ಹೋದೆಯಾ? ನೀನು ನನ್ನನ್ನು ಮೆಂಟಲ್ ಮಾಡಿರ್ಬೋದು, ಆದರೆ ನಾನು ಯಾವತ್ತೂ ಸರಿ ಹೋಗಿದ್ದೆ. ನನ್ನವರಿಗೋಸ್ಕರ ಎಲ್ಲವನ್ನ ಸಹಿಸಿಕೊಂಡು ಸರಿ ಇದ್ದರೂ ಕೂಡ ಅದೇ ಮೆಂಟಲ್ ಹಾಸ್ಪಿಟಲಲ್ಲಿ ಇದ್ದೆ. ನನ್ನ ಮಗಳ ಜೀವನ ಸರಿ ಮಾಡೋದಕ್ಕೋಸ್ಕರ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ. ನಿನ್ನ ಮಗಳ? ಯಾರು ನಿನ್ನ ಮಗಳು? ಮೆಂಟಲ್ ಹಾಸ್ಪಿಟಲಿಂದ ಯಾರು ಸಹಾಯ ಪಡೆದು ಹೊರ ಬಂದೆ? ಮೆಂಟಲ್ ಹಾಸ್ಪಿಟಲಿಂದ ಯಾರು ಸಹಾಯ ಪಡೆದು ಹೊರ ಬಂದೆ ಅಂತ ನಿನ್ಗೆ ಗೊತ್ತಾದ್ರೆ ನೀನೇ ಮೆಂಟಲ್ ಆಗ್ಬಿಡ್ತೀಯ. ಹೇಳ ಯಾರು ಅಂತ? ಯಾರು ನಿನ್ಗೆ ಮೆಂಟಲ್ ಹಾಸ್ಪಿಟಲಿಂದ ಹೊರಗೆ ಕರ್ತರಿಗೆ ಹೆಲ್ಪ್ ಮಾಡಿದ್ದು? ನನ್ನ ಅಳಿಯ, ಅಂದ್ರೆ ನಿನ್ನ ದೊಡ್ಡ ಮಗ. ಈ ಮಾತು ಕೇಳಿ ರೆಡ್ಡಿಗೆ ಒಂದು ಕ್ಷಣ ಶಾಕ್ ಆಯಿತು. ಶಾಕ್ ಜೊತೆ ಕೋಪನು ಬಂದು, ಆ ನಾಲ್ಕು ನನ್ನ ಮಗ ಇಂಥ ಕೆಲಸ ಮಾಡೋಕ್ಕೇನೆ ಫಿಟ್ ಆಗಿದ್ದಾನೆ. ವೇಟ್ ಎ ಮಿನಿಟ್, ನಿನ್ನ ಅಳಿಯ ಅಂದರೆ ಇವಳು ನಿನ್ನ ಮಗಳ? ಎಸ್, ಅವಳು ನನ್ನ ಮಗಳೇ. ನಿನ್ನ ಮೇಲಿನ ದ್ವೇಷಕ್ಕೆ ಸೇಡು ತೀರಿಸ್ಕೊಳ್ಳೋಕ್ಕೆ ನಿನ್ನ ಮನೆಗೆ ಸೇರಿರೋದು. ಓಹೋ, ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ನಡೀತಿದೆ ಎಲ್ಲ ಅನಾಹುತಕ್ಕೆ ಇವಳೇ ಕಾರಣ ಅಂತ ನನಗೆ ಅನಿಸಿತ್ತು. ಆದರೆ ನಾನೇ ಅದನ್ನು ಇಗ್ನೋರ್ ಮಾಡಿದ್ದೆ. ಇವಳು ಏನಾದರೂ ನಿನ್ನ ಮಗಳು ಅಂತ ನಿಮ್ಗೆ ಮೊದಲೇ ಗೊತ್ತಿದ್ರೆ ಇವಳು ಉಸಿರನ್ನೇ ನಿಲ್ಲಿಸ್ಬಿಡ್ತಾ ಇದ್ದೆ. ಯೋಚನೆ ಕೂಡ ಮಾಡಬೇಡ, ಅವಳನ್ನು ರಕ್ಷಿಸೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಯಾವುದೇ ಕಾರಣಕ್ಕೂ ಅವಳ ಮದುವೆ ನಡೆಯಕ್ಕೆ ನಾನು ಬಿಡಲ್ಲ ಅಂತ ರಾಘವ್ ಅವರು ಹೇಳಿದಾಗ ಅಲ್ಲಿಗೆ ಬಂದ ಮುಖೇಶ್, ಸುಕೇಶ್, ಕಾವ್ಯ, ಆರ್ಯನ್ ಮತ್ತು ಅಮೃತರವರನ್ನು ನೋಡಿದ ರೆಡ್ಡಿಗೆ ಆಶ್ಚರ್ಯವಾಗಿ, ಓ, ಇವರೆಲ್ಲರೂ ಕೂಡ ಬಂದಿದ್ದಾರೆ, ಒಳ್ಳೇದಾಯ್ತು ಬಿಡು. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಮಗಳಿಗೆ ಏನೇನು ಮಗನ ಜೊತೆ ಮದುವೆ ಆಗುತ್ತೆ, ಅದನ್ನು ನಿಮ್ಮ ಕಣ್ಣಲ್ಲಿ ನೋಡಿ ಸಂತೋಷ ಪಡಿ. ಆಮೇಲೆ ಸಂತೋಷ ಪಡೋ ಭಾಗ್ಯನೂ ಸಿಗಲ್ಲ. ಯಾಕೆ ಗೊತ್ತಾ? ಆಮೇಲೆ ನನ್ನ ಕೈಯಾರೆ ನಿಮ್ಗಳ ತಿಥಿ ನಡೆಯುತ್ತೆ. ಎಲ್ಲರೂ ಒಟ್ಟಿಗೆ ಸಾಯಕ್ಕೆ ರೆಡಿಯಾಗಿರಿ. ಪೊಲೀಸರನ್ನು ಕರೆದುಕೊಂಡು ಬಂದು ನನ್ನನ್ನು ಮುಗಿಸೋಕ್ಕೆ ಪ್ಲಾನ್ ಮಾಡಿದ್ದೀರಾ? ಅದಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀರಾ? ಎಲ್ರು ಬಂದ್ರು ಅಂತ ರೆಡ್ಡಿ ಹೇಳಿದಾಗ ರೆಡ್ಡಿಯ ಗೂಂಡಗಳೆಲ್ಲ ಪೊಲೀಸರನ್ನು ಸೇರಿ ಎಲ್ಲರನ್ನು ಸುತ್ತುವರೆದು ಎಲ್ಲರಿಗೂ ಗನ್ ಪಾಯಿಂಟ್ ಮಾಡಿ ನಿಂತಿದ್ದರು. ಯಾರಾದರೂ ಅಲ್ಲಾಡಿದ್ರೆ ಮತ್ತೆ ಸಾಯೋರು ಈಗಲೇ ಸಾಯಬೇಕಾಗುತ್ತೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ನನ್ನ ಮಗನ ಮದುವೆ ನಡೆಯುತ್ತೆ. ಪುರೋಹಿತರೆ, ಏನು ನೋಡ್ತಾ ಇದ್ದೀರಾ? ಬೇಗ ಬೇಗ ಮಂತ್ರ ಹೇಳಿ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದಾಗ ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಯಿತು. ಎಲ್ಲರೂ ದುಃಖದಲ್ಲಿ ಇರಬೇಕಾದರೆ ತನ್ಮಯ್ ಮಾತ್ರ ಖುಷಿಯಲ್ಲಿದ್ದನು. ಚಿನ್ಮಯನು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದನು. ಪುರೋಹಿತರು ಗಟ್ಟಿ ಮೇಳ ಅಂದಾಗ ತನ್ಮಯ್ ಅವಳಿಗೆ ತಾಳಿ ಕಟ್ಟಲು ರೆಡಿಯಾದನು. ಇದನ್ನು ನೋಡಿದ ಅವಳಿಗೆ ಗಾಬರಿಯಾಯಿತು. ತಾಳಿಯು ಅವಳ ಕೊರಳಿಗೆ ಬೀಳುವ ಮೃತ್ಯುವಿನ ಕುಣಿಕೆಯಾಗಿ ಕಂಡಿತು. ಕತೆ ಮುಂದುವರಿಯುವುದು.
ತನ್ಮಯನ ಜೊತೆ ಇಕ್ಷಾಳ ಮದುವೆ ಆಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.